ಚಲನ ಮೆರಗು ಸ್ವರ್ಗ ಸ್ವರಕ್ಕೆ ಸರಿ ಹೋಲುವಂತಿದೆ. ಚಲನ ಮೆರಗು ಸ್ವರ್ಗ ಸ್ವರಕ್ಕೆ ಸರಿ ಹೋಲುವಂತಿದೆ. ಸ್ವರ ಸಂಪನ್ನ ದೀಪ್ತಿ ಮಡಿಮ ಪುಟವರ್ಧನಗೆ ದುರ್ಯೋಧನ ನಿಪುಣ ನಿರ್ಜನೆ ದಾನಗೈದ ಕರ್ಣ ಸಹೋದರ ವಿಶ್ವಾಸವಾದಿಗಳನ್ನು ಎರೆಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ ಪಿತಾಮಹ ಆಚಾರ್ಯರೇ, ವಿದುರ, ಮಾವ, ಪ್ರಿಯಮಿತ್ರ ಕರ್ಣ, ಸಹೋದರ, ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ, ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಗ ದೊರೆಯನಿಸಿ ಬಾಳುತ್ತಿದೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಗ ದೊರೆಯನಿಸಿ ಬಾಳುತ್ತಿದೆ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ. ಮಾವ, ಸಹೋದರ, ಭೀಷ್ಮ ಗುರುಗೋಳಾದಿಗಳಿರಲು ಶೌರ್ಯದಿ ಹಣದಳು ರಿಪುಗಳ ಒಂದ್ಸದೆ ಬಿಡುವನು. ಭೀಷ್ಮ ಗುರುಗೋಳಾದಿಗಳಿರಲು ಶೌರ್ಯದಿ ಹಣದಳು ರಿಪುಗಳ ಒಂದ್ಸದೆ ಬಿಡುವನೆ. ಈ ಮಾವ ಶತ್ರುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವ ಶತ್ರುನಿ ಸಲಹೆ ನೀಡದಿರುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ಶಾಸನ ಅವರನ್ನು ಒತ್ತದಿರುವನೆ, ಅನುಜ ಶಾಸನ ಅವರನ್ನು ಒತ್ತದಿರುವನೆ. ಈಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ, ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯನಿಸಿ ಬಾಳುತ್ತದೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯನಿಸಿ ಬಾಳುತ್ತದೆ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರತೆ. ಪಿತಾಮಹ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವಂತೆ ಅರಣ್ಯದಲ್ಲಿ ಅನಾಗರಿಕರಂತೆ ವನವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚುವುದೆಂಬುದನ್ನು ನೋಡಿದಿರಾ? ದುರ್ಯೋಧನ, ಹಾಗೇನಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದವೇ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಚಾತ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ ಹನ್ನೊಂದು ಅಕ್ಷೌಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಜ್ಜು ಸುತ್ತಾಗಿ ಹೋಗುವುದು. ಆಗಿರಲಿ ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರ್ಮೋಪದೇಶಕನಾದನು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಉದ್ದರಿಗಳಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನನಗೇಕೆ ಅದರ ಚಿಂತೆ ಸಿಗೋದನ? ಅರೇ ಮಿತ್ರ, ಯಾರು ಯಾರು ಬರುತ್ತಿರುವುದು? ಪುರುಷೋತ್ತಮನೇ ಬರಲಿ. ರಾಜಾದಿ ರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕರು ಪುರುಷೋತ್ತಮನು
ಪಾಂಡವ ಪಕ್ಷಿಯಾದ ಆ ಗೋಪಾಲಕನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓ ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು? ಸಾಕು ಬಾಯ್ಬಿಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು, ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವೂ ರುಚಿಸದಂತೆ ಪಥ್ಯವೂ ಎಂದಿಗೂ ರುಚಿಸುವುದಿಲ್ಲ. ಈಗ ನಿನಗೆ ಮರಣಕಾಲವು ಸನ್ನಿಹಿತವಾಗಿರುವುದು, ಆದ್ದರಿಂದ ನಿನಗೆ ಈ ರೀತಿ ಬುದ್ಧಿಭ್ರಮಣೆಯಾಗಿರುವುದು. ಸಕಲ ವೀರದಿಂದ ಪರಿವೃತ್ತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರ ನೀತಿ ವಚನವು ಅನವಶ್ಯಕ. ಸಹಾನುಶಾಸನ. ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂರಿಬಿಡು. ಎಲ್ಲವೋ ವಿದುರ, ಮುಚ್ಚ ಬಾಯ ವಿದುರ, ವಿದುರ 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 ಮುಚ್ಚ ಬಾಯ ವಿದುರ. ನಡಿಕ ಭೀಮನ ಹೃದಯವ ತೇಳೆ, ವಿದುರ ನಡಿಕ ಭೀಮನ ಹೃದಯವ ತೇಳೆ, ಮೊದಲೇ ಗೌರವನ ಬಲವನ್ನು ತೋರೆ, ಮೊದಲು ಗೌರವನ ಬಲವನ್ನು ತೋರೆ, ಮುಚ್ಚ ದಾರಿ ಹೋಗಿ ಬಲವನ್ನು ತೋರೆ, ವಿದುರ ದಾರಿ ಹೋಗಿ ಬಲವನ್ನು ತೋರೆ, ಮುಚ್ಚ ಬಾಯ ವಿದುರ, ವಿದುರ ಮುಚ್ಚ ಬಾಯ ವಿದುರ, ವಿದುರ ಮುಚ್ಚ ಬಾಯ ವಿದುರ. ಎಲ್ಲವೋ ವಿದುರ, ಸುಮ್ಮನೆ ಬಾಯಿಗೆ ಬಂದಂತೆ ಹೊರಟಬೇಡ. ನೀನಾಗೆ ಸುಮ್ಮನೆ ಕುಳಿತುಕೊಂಡರೆ ಸರಿ, ಇಲ್ಲವಾದರೆ ನಿನ್ನ ಕುತ್ತಿಗೆಯಿಂದ ಹಿಡಿದು ಆಚೆ ದಬ್ಬಬೇಕಾಗುವುದು, ಎಚ್ಚರ. ದುರ್ಯೋಧನ, ನನ್ನನ್ನು ಸರಿಯಿಂದ ಹೊರದುಂಬುವಷ್ಟು ಸಾಮರ್ಥ್ಯ ಉಂಟಾಯಿತೆ. ನೀನು ಎಷ್ಟೇ ಸಮರ್ಥನಾದರೂ ನನಗೆ ಗೊತ್ತಿರುವ ವಿಚಾರಗಳನ್ನು ತಿಳಿಸಿಯೇ ತೀರುತ್ತೇನೆ. ಜಗತ್ತನ್ನು ಜರಿದಾಡಿದೆಯಲ್ಲ, ನಿನ್ನ ನಾಲಿಗೆ ಸೇದು ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಬಲಭೀಮನು ಪ್ರತಿಜ್ಞೆಯನ್ನು ಕೈದು ನಿನ್ನ ತೊಡೆಯನ್ನು ಪ್ರವರ್ತಿಸಿ ಕೊಲ್ಲುವನೆಂಬುದನ್ನು ಅರಿತು ಅದನ್ನು ತಡೆಯಲು ಗಳಿಸಿದ್ದ ಈ ಧನುಸನ್ನು ನಾಶನಾಗು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಎಂತಹ ಕಾರ್ಯವನ್ನು ಮಾಡಿದೆ. ಪೂಜ್ಯರಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆಯಲ್ಲ. ಈತನು ಧನುರ್ಧಾರಿಯಾಗಿ ನಮಗೆ ಬೆಂಬಲನಾಗಿ ನಿಂತಿದ್ದರೆ ಮೂರು ಲೋಕದಲ್ಲಿ ನಮ್ಮನ್ನು ಜಯಿಸತಕ್ಕಂತಹ ವೀರರಾಗಿದ್ದರು. ಕರ್ಣ, ಈ ವಿದುರನ ದೊಡ್ಡ ಬೆದರಿಕೆಗೆ ನೀನು ಎದುರುವೆಯಲ್ಲ. ಪಾತನ ಶಿರವ ಧರಣಿಗೆ ಉರುಳು ಪೆನೆನುತ್ತ ಶಪಥವನಾಂತ ಪಾತನ ಶಿರವ ಧರಣಿಗೆ ಉರುಳು ಪೆನೆನುತ್ತ ಶಪಥವನಾಂತ ಮಹೇಶ್ವರನ ಕುವರನ ಮೆಚ್ಚಿಸಿ, ಗುರು ಮಹೇಶ್ವರನ ಕುವರನ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮನಾರಿ ಹರೈ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ತನ್ನ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು, ಅಥವಾ ಈತನ ಬಿಲ್ಲಿನಿಂದ ನಮಗಾಗತಕ್ಕದ್ದೇನಿದೆ? ಅದಿರಲಿ, ಈಗ ಎಲ್ಲರೂ ಕೇಳಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಎದ್ದು ನಿಂತು ಯಾರಾದರೂ ಗೌರವಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾದಿತ್ತು. ಯಕ್ಷರ ಸಹೋದರ ವಿಶ್ವಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ,
ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಬೇಕು. ಇದು ತೆಗೆದುಕೋ ಅಗ್ರಜ. ಧರಿಸುವೆ ಧರ್ಮ ದೀಕ್ಷೆಯ, ಧರಿಸುವೆ ಧರ್ಮ ದೀಕ್ಷೆಯ, ಧರಿಸುವೆ ಧರ್ಮ ದೀಕ್ಷೆಯ. ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸುವೆ ಧರ್ಮ ದೀಕ್ಷೆಯ, ಧರಿಸುವೆ ಧರ್ಮ ದೀಕ್ಷೆಯ, ಧರಿಸುವೆ ಧರ್ಮ ದೀಕ್ಷೆಯ. ಏನಿ ಗರ್ವಂಧಕಾರರ ಪ್ರಳಯ ವಿರೋಧ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರೋಲ್ಲ. ಇರಲಿ, ನನ್ನ ಎಡಗಾಲಿನ ಪಾದದ ಮುಂಗುಷ್ಟದಿಂದ ಈ ಭೂಮಿಯನ್ನು ಮೆಟ್ಟಿ ಇವನು ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡಿ ಯೋಗಮಾಯಿ ಜಾಗೃತಳಾದ. ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಒರಗಿ ಬಂದನೋ ಎಲ್ಲವೂ ಅಯೋಮಯವಾಗಿರುವುದಲ್ಲ. ಅನರ್ಥ ಅನರ್ಥವಾಯಿತು ಚಕ್ರವರ್ತಿ, ಅನರ್ಥವಾಯಿತು. ದೂತನಾಗಿ ಬಂದ ನನ್ನನ್ನು ಇಷ್ಟೊಂದು ಗೌರವಿಸಿದೆ. ನಾನೇ ನಿನ್ನ ಬಳಿಗೆ ಬರ್ತಿದ್ದಲ್ಲ ಕೃಷ್ಣ. ಭಾವ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದರು ಅದು ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯ್ತಲ್ಲ, ಈ ಪೀಠದಲ್ಲಿ ಕುಳಿತುಕೋ. ಈ ಕುರು ಸಾರ್ವಭೌಮನ ರಾಜವೈಭವವನ್ನೊಮ್ಮೆ ನೋಡಿಕೊಂಡು ಹೋಗುವೆ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ಇಷ್ಟವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಯಾರಲ್ಲಿ? ನಮ್ಮ ಅರಮನೆಯ ರಾಜನರ್ತಕೆಯನ್ನು ಬರಮಾಡಿ. ಕರುಣಾಳ ಕುರುಭೂಪರಾಧೇಶ್ವರ, ಕರುಣಾಳ ಕುರುಭೂಪರಾಧೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ, ಕರುಣಾಳ ಕುರುಭೂಪರಾಧೇಶ್ವರ.
ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಇತದಿ ಚತುರ ಕೌರವ ಸೋದರ ಮಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಮಾರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳ ಗುರು ರಾಜೇಶ್ವರ ನೀಲವರ್ಣದಾರಿ ಚೆಲುವ ನೀಲವರ್ಣದಾರಿ ಚೆಲುವ ಕೊಳಲನಾದಕ್ಕೆ ಜಗವನೇ ಮರುಳು ಕೊಳಿಪ ಹರಿ ಹರಿ ಕೃಷ್ಣ ಮತ್ತೊಮ್ಮೆ ಹೇಳಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಕರುಣಾಳ ರೂಪ ರಾಜೇಶ್ವರ 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 ಮುರಾರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಸಭೆಗೆ ತಿಳಿಸಬಹುದು. ತಿಳಿಸುವರು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ಕಾರ್ಯವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಬೇಕಿದೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರತಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನ್ಯಾಯವಾಗಿ ತೀರ್ಪು ಕೊಡಬೇಕಾಗಿದೆ. ಆ ರೀತಿ ಕೊಡದೇ ಹೋದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿದೆ. ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿದೆ. ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸಿದರು. ಹೀಗೆ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇವೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರು. ಇನ್ನು ನಿಮ್ಮ ವಾಗ್ದಾನ, ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರವನ್ನು ಮರೆತು ಪಾಂಡವರೊಡನೆ ಸಂಧಿ ಮಾಡುತ್ತದೆ. ಅವರ ಸಂದೇಶದೊಡನೆ ಭೀಷ್ಮರೇ, ಇದು ಯಾವ ಧರ್ಮ ಭರತ ವಂಶಕ್ಕೆ ಸ್ವತಂತ್ರರಾರೋ
ಬಲ್ಲರಾರೋ ಕುರುಕುಲಕ್ಕೆ ಕುರು ದ್ರೋಣರೇ ಕುರುಕುಲಕ್ಕೆ ಕುರು ದ್ರೋಣರೇ ಇದು ಯಾವ ನ್ಯಾಯ ಕಪಟವಂಚನೆ ಮೋಸ ಅಟ್ಟಹಾಸ ಕಪಟವಂಚನೆ ಮೋಸ ಅಟ್ಟಹಾಸ ಅರಸಿ ಕುಲಧರ್ಮನ ಸ್ಥಿತಿಗೆ ಮಹಾರಾಜ ಧರಣಿ ಆಳಿದವರೆಲ್ಲ ಮರಳಿ ಬರರೋ ಧರಣಿ ಆಳಿದವರೆಲ್ಲ ಮರಳಿ ಬರರೋ ಚಂಡಿಬೇಡಲು ಬಂದ ರಾಯಮಾರಿ ಭರತವಂಚಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರನಿಂದರಿತು ದುಡುಕಬೇಡ ಸಮಭಾಗವನ್ನಿತ್ತು ಸುಗದಿ ಬಾಳು ಯೋಗನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ ಕರ್ತವ್ಯಗಳನ್ನು ನಿರ್ಣಯಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ ಭಾರತ ಸಾಮ್ರಾಟ ಭಾರತ ಸಾಮ್ರಾಟ ಕೊಡುನಿ ರಾಜ್ಯವ ದುರಭಿಮಾನವ ತೊರೆದಿಗ ಭಾರತ ಸಾಮ್ರಾಟ ಭಾರತ ಸಾಮ್ರಾಟ ಕೊಡುನಿ ರಾಜ್ಯವ ದುರಭಿಮಾನವ ತೊರೆದಿಗ ಗುರುಕುಲ ವೀರ ಸಲ್ಲನು ನಿನಗೀಗ ಗುರುಕುಲ ವೀರ ಸಲ್ಲನು ನಿನಗೀಗ ರಾಜ್ಯವ ನೀಡುತ್ತ ಶಾಂತಿಯಲ್ಲಿರು ನೀನು ರಾಜ್ಯವ ನೀಡುತ್ತ ಶಾಂತಿಯಲ್ಲಿರು ನೀನು ಭಾರತ ಸಾಮ್ರಾಟ ಭಾರತ ಸಾಮ್ರಾಟ ಕೊಡುನಿ ರಾಜ್ಯವ ದುರಭಿಮಾನವ ತೊರೆದಿದ್ದ ಸುಯೋಧನ ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸತ್ಕರಿಸು, ವಿಭವದಿಂದ ಬಾಳು. ಇದೇ ನನ್ನ ಅಭಿಮತ. ದುರ್ಯೋಧನ ಏತಕ್ಕೆ ಅನುಜದೋಳ್ ಬಿಡುಪಂತ ಏತಕ್ಕೆ ಅನುಜದೋಳ್ ಬಿಡುಪಂತ ಸಲ್ಲದು ವೈರ ಸಾಧಿಸದಿರುವುದಲ್ಲ ಸಲ್ಲದು ವೈರ
ಶ್ರೀಕೃಷ್ಣ ಪರಮಾತ್ಮ ತಂದೆಯರು ಭೀಷ್ಮರ ಉದ್ದೇಶವು ನನ್ನ ಅಭಿಮತವು ಒಂದೇ ಆಗಿದೆ. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸವಗಳನ್ನಾಗಿ ಮಾಡಬೇಡ. ಇದು ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಸಂಧಿಯನ್ನು ನಿರಾಕರಿಸಬೇಡ. ಪಾಂಡವರು ಯಾರು ಅಂದ್ಯರಿ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಅವರಿಗೆ ಸಲ್ಲಬೇಕಾದ ಅಂತರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತಹವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ನಾನು ಉಪದೇಶ ಮಾಡುವುದು ನಮ್ಮ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ದೋಷವು ಉಂಟಾಗುವುದು. ನೀನು ಯೌವನ ಮದದಿಂದ ಗರ್ಭಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರುವು. ಈಗ ಎಲ್ಲಾ ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಸತ್ಯಸಂಧರಾದ ಪಾಂಡವರು ಅದರಿಂದಲೇ ಸಂತೋಷವನ್ನು ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ನೀನು ಆ ಪಾಂಡವರಿಗೆ ಹೇಳಲು ಬೇಕೆ. ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದುತತ್ವವನ್ನು ಬಹುಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧವಾದ ಕ್ಷತ್ರಿಯ ರತ್ನ. ಸ್ವಾಭಿಮಾನ ಶೂನ್ಯತೆಯ ಕೊಳಕುದಿರಲ್ಲ ಕೃಷ್ಣ, ಕೊಳಕುದಿರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶೆದ ದುರಾಭಿಮಾನ. ವಿಚಾರ ಮಾಡುತ್ತೋರೇಶ್ವರ. ಸಾಕು ನಿನ್ನ ವಾಕ್ಪಟತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವು. ಭಲೆ ಭಲೆ ಕೃಷ್ಣ, ಬಹಳ ಚೆನ್ನಾಗಿ ಹೇಳಿದೆ. ಆದರೆ ಅದು ಆಗಲ್ಲ. ಹೇಳುವೆನು ಕೇಳು. ಭರತ ಕಂಡವ ಜಯಿಸಿ ಹರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಜನಗದ ಅಂಡ ಭೀಮನ ಗುಂಡಿಗೆಯ ತೀರಲು ಪಂಥಗೈದ ಎಲ್ಲರೂ ತನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾರವಿದವೆಂಬ ಧರುವ ಪಡೆದ ಈ ಕರ್ಣನಿಗದ ಸಾಟಿ ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂದ ಸದಬರವರು ಮಕುಟವರ್ಧನರು ಕೃಷ್ಣ ಈ ಕೌರವೇಶ್ವರನನ್ನು ಸದಬರಬೇಕೆಂದಲ್ಲವೇ? ಆ ನಿನ್ನ ಬಂಡ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಒಲಿಸಬೇಕೆಂದಲ್ಲವೇ? ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ ಅದು
ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಹೇರಿ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀವಿನ್ನು ಮಾಡಬಹುದು. ಅಣ್ಣನ ಮಾತುಗಳೆಲ್ಲವೂ ನನ್ನ ಒಪ್ಪಿದವು. ಕೃಷ್ಣ, ಪಾಂಡವರ ನಡೆಯುವೆ ಮೆಟ್ಟಿ ಮೆರೆಯುವೆ ಮನೆಯೊಳಗೆ, ಮೆಟ್ಟಿ ಮೆರೆಯುವೆ ಮನೆಯೊಳಗೆ, ಮೆಟ್ಟಿ ಮೆರೆಯುವೆ ಮನೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವನು ಬೇಸರವೋ, ಬೇಡ ಬೇಡವನು ಬೇಸರವೋ, ಬೇಡ ಬೇಡವನು ಬೇಸರವೋ. ಕೃಷ್ಣ, ಈ ಕುರು ಸಹೋದರರ ಹೃದಯ ಮಧ್ಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಶಾಂತವಾಗುವುದಿಲ್ಲ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡಬಲ್ಲ ಗಂಡುಗಳಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚಂಡಾಡಿ ಅಟ್ಟ ಹಾಕಲೇ ಬಿಡರು. ಕೃಷ್ಣ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೇಂದ್ರನಿಗೆ ಇಷ್ಟೆಲ್ಲ ವೃದ್ಧಿಸುವುದಿಲ್ಲ. ಚಲಿಸದು ರಾಧೇನ ಪಂಥ ಎತ್ತ ನುಡಿಗಳಿಲ್ಲ. ಚಲಿಸದು ರಾಧೇನ ಪಂಥ ಎತ್ತ ನುಡಿಗಳಿಲ್ಲ. ಅತಿ ಹೆಚ್ಚು ನುಡಿವಿರೇಗೆ ಮಹಾರಥಿ ಕರಂದರಿಸಿ ದುರ್ಲಭೋತ್ತಮ ಚಿರವ ಹರಿಪತನಕ. ದುರ್ಲಭೋತ್ತಮ ಚಿರವ ಹರಿಪತನಕ ಶಾಂತಿಯೇ ಈ ಬಂಗಾಳಿ ಬಗೆ. ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಅಣ್ಣ, ನೀನು ಸಹ ಅವರೊಂದಿಗೆ ಮಾತನಾಡುತ್ತಿಲ್ಲ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಕ್ಷತ್ರಿಯ ಸಮೂಹವನ್ನು ಬರಿಕೊಡಲು ಇಚ್ಛಿಸಿದೆಯಾ? ಇದು ನಿನ್ನ ಧರ್ಮವೇ ಕಾರಣ. ಧರ್ಮ ಸಲ್ಲದು ನಿನ್ನದೇ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನ್ನದೇ ವಲ್ಲಭನೇ. ಪಾಂಡುತನೆಯರ ಹಿತವನ ಬಯಸುತ್ತ ಪಾಂಡುತ
ಹಠವಂತರು ನಾವು ನಿಜವಿದು ತಿಳಿಲಿ ಹಠವಂತರು ನಾವು ನಿಜವಿದು ತಿಳಿಲಿ ದೊರೆದಳು ಪಾರ್ಥನ ಶಿರವನ್ನು ದೊರೆದಳು ಪಾರ್ಥನ ಶಿರವನ್ನು ದೊರೆದಳು ಪಾರ್ಥನ ಶಿರವನ್ನು ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ವಲ್ಲವನೇ ಸಲ್ಲದು ನಿನಗೆ ವಲ್ಲವನೇ ಬಾವಾ ವಲ್ಲವನೇ ಕೃಷ್ಣ ನಿನ್ನ ಪರಮ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಆದ ಕೌರವೇಶ್ವರನಿಗಾಗಿ ನನ್ನ ತನು ಮನ ಗಣಗಳನ್ನರ್ಪಿಸುವ ನನ್ನ ಧರ್ಮವೆಷ್ಟೋ ಮೇಲು. ಯದುಪತಿ, ಈ ನಿನ್ನ ಪ್ರತಿಭಾ ಸಂಧಾನಕ್ಕೆ ನಾವುಗಳು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆಯಂಗಾದಿ ಯಾದವಾಗ ಕಂಠ ಬೀಳಂತಾಯಿತು. ಓಹೋ, ಬೇರೆ ಬೇರೆ ಈ ಮದನ್ಮತ್ತರಾಗಿರುವವರೇ ಮಾತನಾಡೋದೇ ಅನಿಸಿದ. ಆದರೂ ಒಂದು ಮಾತನ್ನು ಭಾರತ ಭೂಮಿ ತಲೆ ತೀರುರಾಜ ಭಾರತ ಭೂಮಿ ತಲೆ ತೀರುರಾಜ ಸಮಾನ ಸೌಜದ ಭಾರತ ಭೂಮಿ ತಲೆ ತೀರುರಾಜ ಅನುಜಾತರ ಕರೆಸಿದನಿ ಅನುಜಾತರ ಕರೆಯಲಿತ್ತು ಜಾತಿ ಪಡಿ ಕರೆಯಲಿತ್ತು ಜಾತಿ ಪಡಿ ವೈರವನೆ ಹೀಗೆ ಈ ಕೈರನೆಯ ತಾಳೆ ವೈರವನೆ ಹೀಗೆ ಈ ಕೈರನೆಯ ತಾಳೆ ಬಾಳೆ ಪಲು ಕರ್ಮ ನಿರುತ ಗುಣ ಜರಿತ ಕರುಣ ಭರಿತ ಗುಣಯುತನೆ ಬಾಳೆ ಪಲು ಕರ್ಮ ನಿರುತ ಗುಣ ಜರಿತ ಕರುಣ ಭರಿತ ವರಗುಣಯುತನೆ ಹೊರಗೆ ಕಳೆಯ ಭಾರತ ಭೂಮಿ ಸತಿ ತೀರುರಾಜ ಸಮಾನ ಸೌಖ್ಯತಾರ ನಿರಾಕರಿಸದಿರೈ ಭಾರತ ಭೂಮಿ ಸತಿ ತೀರುರಾಜ ಜೈ ತೀರುರಾಜ. ಈ ನಿನ್ನ ಬಂಧುಗಳು, ಗುರುಗಳು, ಹಿರಿಯರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಕುರುಕುಲವನ್ನು ಧ್ವಂಸ ಮಾಡಬೇಕು ಸಹೋದರ. ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನ್ನು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ ಮತ್ತು ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಈ ಸಂಧಿಯನ್ನು ಸಮ್ಮತಿಸು. ಈ ದಾನವೀಜ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಇದ್ದಿದ್ದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು ಭಿಕ್ಷ ಪ್ರದಾನ ಮಾಡುತ್ತಾರೋ ಈಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರ ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಚಾತ್ರಧರ್ಮವಿಹುದೇ ಪಾಲು ಚಾತ್ರಧರ್ಮವಿಹುದೇ ಪಾಲು ಉಂಡವರಲ್ಲಿ
ಬಯಕೆ ಊರತನವಿದಲ್ಲವೇ? ಸಂಧಿಯ ಬಯಕೆ ಅರಿದು ನಿಲ್ಲವಾ? ಅರಿದು ನೀಡಿದಲ್ಲವಾ ಕ್ರಾಂತಿ ಮೂಲಿಕೆಯ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮಬೀರ್ವರಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪರಾಧ ನನ್ನಿಂದಾಗಲು ಕೃಷ್ಣ, ನನ್ನಿಂದಾಗಲು. ಯುದ್ಧದ ಭಯವನ್ನು ತೋರಿಸುತ್ತಿರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದು ಅಗತ್ಯವಾಗಿ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದಂತೆ ಕಳೆದದ್ದನ್ನು ಮರೆತೆಯ? ಭೀಷ್ಮ ಸಹೋದರ ಪತ್ನಿಯನ್ನು ರಾಜಸು ಕಳೆತಂದು ನೀನು ಮಾಡಿದ ಅವಚ್ಚ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಥಿತಿಯನ್ನು ಪಾಲಿಸಿತು. ದುರ್ಯೋಧನ, ನೆನಪಿನಲ್ಲಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಬಂದ, ವಿಷಪ್ರಾಸಾನ, ಸರ್ಪ ಬಂದ, ಹೀಗೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡೆದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅವರಿಂದ ಕೃಷ್ಣ, ಈ ಕೆಚ್ಚದ ಕೌರವೇಶ್ವರನ ಹುಚ್ಚು ವಶವನ್ನು ರಕ್ಷಿಸಿ ಕೇಕೆ ಹಾಕಿ ನಕ್ಕರಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಈ ಚಾವನ್ನು. ಭೂತ ಪ್ರೇತ ಪಿಶಾಚಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕರಣಕ್ಕೆ ಕಾಲ್ಕನ್ನು ನಿಂತರು ಸರಿಯೇ. ಕಲಿಯಂಶಿಗೆ ನಿರ್ಮಿತವಾದ ಈ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತರ ಮಡುವಿನಲ್ಲಿ ಕೊಚ್ಚುವುದು ಸರಿಯೇ. ಕೆಟ್ಟರು ಸರಿ ಕಟ್ಟ ಕಡೆಯಾಗಿ ಪಾಂಡವರನ್ನು ಕಾರಿಗತ್ತಲೇಬೇಕೆಂದು ಪಟ್ಟು ಹಿಡಿದ ಈ ಗಂಡಿಗೌರವನ್ನು ವಸನದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಹಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಯೇ ಎದಗೆಡದೆ ಹುಟ್ಟು ಕೊಡದು ಉಮಿಯದ. ಕೆಟ್ಟರು ಸರಿಯೇ ಎದಗೆಡದೆ ಬಿಟ್ಟು ತೊರೆದು ಗುರು ಭೂಮಿಯದ. ಅಟ್ಟಹಾಸದಿಂದ ಬುಡವ ಕಟ್ಟಿ ಮೆರವೆಯ ಕುಲವ. ಅಟ್ಟಹಾಸದಿಂದ ಬುಡವ ಕಟ್ಟಿ ಮೆರವೆಯ ಕದೇಕಾರ ಬೇರೆ ಗಣಪತಿ ಪಾಂಡವನೊಳಗೆ ಕದೇ ಕದೇಕಾರ ಬೇರೆ. ಗುರು ಬಲರಾಮನ ಬೆಂಬಲ ಬಿಡಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಗುರು ಬಲರಾಮನ ಬೆಂಬಲ ಬಿಡಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶ ಭೂಮಂಡಲದ ಭೋಗ್ಯರದು ಭಾವಿಸಲೆಯಲಿ ಆಕಾಶ ಭೂಮಂಡಲದ ಭೋಗ್ಯರದು ಭಾವಿಸಲೆಯಲಿ ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆದು ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆದು ಎಂದಿದ್ದಾರ ಬೇರೆ ಗಣಪತಿ ಪಾಂಡವರು ಒಡೆಯಲಿಕ್ಕೆ ಎಂದಿದ್ದಾರ ಬೇರೆ. ಪಾಂಡವ ಕೊಡಿಸಲು ನೀ ಪಟ್ಟ ಸಮಪಾದವಾಗಲೇ
ಆದರೆ ಸಂತಾನಕ್ಕೆಂದು ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವುದು. ಸಂತಾನಕ್ಕೆಂದು ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವುದು. ಕಡೆಯಲ್ಲಿದ್ದಾರ ಬೇಳೆ ಗಣಪತಿ ಪಾಂಡವರೊಡೆಯಲಿದೆ. ಕಡೆಯಲ್ಲಿದ್ದಾರ ಬೇಳೆ ಕಡೆಯಲ್ಲಿದ್ದಾರ ಬೇಳೆ ಕಡೆಯಲ್ಲಿದ್ದಾರ ಬೇಳೆ. ಕೃಷ್ಣ, ಇದೇ ನನ್ನ ಕರೆಯ ಸಂದೇಶ. ಆ ಪಾಂಡವರು ಸಂದೇಶ ಪ್ರೇರಿಸಿದ್ದಾದರೆ ಅದುವರೆಗೂ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾದದಲ್ಲಿ ವೀರನದಿಗಳ ಘೋಷದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಕೃಷ್ಣ, ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕರೆಯ ಸಂದೇಶ. ಹೋಗು, ಸಂಗ್ರಾಮ ಸಲಕರಣೆಗಳನ್ನು ಸರಿಪಡಿಸುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಅಗ್ರಜ, ಇದು ಕೌರವರ ಸಭೆಯಲ್ಲ, ಪಾಂಡವರ ಮಿತ್ರಕೂಟ. ನಡೆ, ನಾವಿಲ್ಲಿಂದ ಈಗಲೇ ಹೊರಟು ಹೋಗೋಣ. ಸರಿಯಾಗಿ ಹೇಳಿ ಸಹೋದರ, ನಡೆ. ಗುರುವೃತ್ತರೇ, ನೀವೀ ದುರಾತ್ಮನನ್ನು ದಮನ ಮಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಹುದು? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂದ ಮೇಲೆ ಇಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಆ ರೀತಿ ಮಾಡದೆ ಹೋದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ನಷ್ಟಗಳಿಗೆಲ್ಲ ನೀವೇ ಕಾರಣರಾಗಿ. ಮಾರನೆಲ್ಲಿ ವಿದುರ ಆ ಹತಭಾಗ್ಯನನ್ನು ಮತ್ತೊಮ್ಮೆ ಕರೆದ. ಆಗಲಿ ರಾಜಮಾತೆ. ತನಯ
ತಾಯಿ ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನೀರು ಬಂದರು ನನ್ನ ದೇಹದ ರಕ್ತವೇ ಇಂಗಿ ಹೋಯ್ತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ, ದುಡುಕಬೇಡ. ಪಾಂಡವರೊಡನೆ ಸಂಧಿಗೆ ಸಂಬಂಧಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾವದಿಂದ ಭೂಮಿಯನ್ನಾಡುತ್ತಲ್ಲ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದದಲ್ಲಿ, ವೀರನದಿಗಳ ಘೋಷದಲ್ಲಿ. ಕೃಷ್ಣ, ಭಾವ, ಇದೇ ನನ್ನ ಕಡೆಯ ಸಂದೇಶ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಯುದ್ಧವನ್ನು ಮಾಡಿ ಅದನ್ನು ಗೆದ್ದು ಪಡೆಯಲಿ. ಸಂಧಾನದಿಂದ ಎಂದಿಗೂ ರಾಜ್ಯವು ದೊರಕದು. ಕೃಷ್ಣ, ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಹೋಗು, ಆ ಪಾಂಡವರಿಗೆ ಸಂಗ್ರಾಮ ಸಲಕರಣೆಗಳನ್ನು ಅಡಿಪಡಿಸುವಂತೆ ತಿಳಿಸಿಬಿಡು. ಎಲ್ಲವನ್ನು ಕೇಳಿದೆಯಲ್ಲ, ಇನ್ನು ಇಲ್ಲೇ ನಿಂತಿರುವೆಯಲ್ಲ, ನೀನಿನ್ನು ಆಡಬಹುದಲ್ಲ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮದ್ಧರಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲಿಯದು. ಹಸಿದ ಬೇಟೆ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವಿಲ್ಲಿಯದು. ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ, ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನ ವೃದ್ಧಾಂತ ಪಿತನು ಶೋಕ ಸಾಗರದಲ್ಲಿ ಮುಳುಗುವರು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರಮವಾಗಿ ಕಣ್ಣೀರು ಸುರಿಸುತ್ತ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಈ ಗಾಂಧಾರಿಯ ಲಲಾಟದಲ್ಲಿ ಸ್ವಾಮಿ. ಅನಂತವಾಯಿತು ವಾಸುದೇವ, ಅನಂತವಾಯಿತು. ಆ ದುರ್ಲಕೌರವರು ಒಳಸಂಚು ಮಾಡಿ ನಿನ್ನನ್ನು ಬಂಧಿಸಬೇಕೆಂದಿದ್ದಾರೆ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ನಿನಗೆ ಚರಣಗಳು ಬಿದ್ದು ಬೇಡಿಕೊಳ್ಳುತ್ತಿರುವುದು ಸ್ವಾಮಿ. ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಇಲ್ಲಿಂದ ಹೊರಟು ರಾಜಮಾತೆ, ದುರ್ಯೋಧನನಿಗೆ ಎದುರಿ ನಾನಿನ್ನಿಂದ ಪಲಾಯನ ಮಾಡುವೆ. ಅದೆಂದಿಗೂ ಆಗದಕ್ಕೆ ಮಾತಲ್ಲ. ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಇದು ಒಂದು ಅಲ್ಪಾವರ್ತದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಭೀತನಾಗಲಿ ತಾಯಿ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ. ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ. ಗದಾ ಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ. ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನವ ಹೇಳನವನ್ನು ನಾನು ಹೇಗೆ ಪ್ರಾಣ ಸಹಿಸಲಿ? ನನ್ನ ಪುರಾತನ ಪುತ್ರನ ಕೈಯಿಂದ ನೀನು ಭಕ್ತ ಪರಾಧೀನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡುವ ನಿನ್ನ ಚರಣಗಳಿಗೆ ಬಿದ್ದು ಬೇಡುವೇನು ಸ್ವಾಮಿ? ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ಇಲ್ಲಿಂದ ನಾನು ಹೇಳಿಯಂತೆ ಪಲಾಯನ ಮಾಡುವುದು. ನಾನು ಯಾವ ಮಹತ್ವರ ಆಶೋತ್ತರದಿಂದ ಇಲ್ಲಿಗೆ ಬಂದೆನು, ಅದು ದೀಪವನ್ನು ಮುಟ್ಟಿದ ಪತಂಗದಲ್ಲಿ ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆದರೂ ಚಿಂತೆ ಇಲ್ಲ ರಾಜಮಾತೆ. ಇಂದು ನಿನ್ನ ಸಲುವಾಗಿ ಇಲ್ಲಿಂದ ನಾನು ಹೇಳಿಯಂತೆ ಪಲಾಯನ ಮಾಡುವೆ. ಅದಕ್ಕಿಂತ ಮೊದಲುವೆ ಅದೇ ಮಾತು ಮೊದಲುವೆ, ಅದಕ್ಕಿಂತ ಮೊದಲುವೆ ಅದೇ ಮಾತು ಮೊದಲುವೆ. ಕುಲಹೀನ ಕುಲವ ಮರೆತಯ್ಯ ಕುಲಗಳು ನಡೆಯಲಿಲ್ಲ. ಕುಲಹೀನ ಕುಲವ ಮರೆತಯ್ಯ ಕುಲಗಳು ನಡೆಯಲಿಲ್ಲ. ಕತೆ ಬೇಡಾಯ್ತು ಯೋಗನಗೆ ತೋರಿ ಕನ್ನಡದಲ್ಲಿ ಮಾಧವ ನಡೆಯಿತ
ಸರ್ಕಾರದ ಸಂದೇಶವನ್ನು ತಿರಸ್ಕರಿಸುವುದು ಉಚಿತವೇ? ಯದುಕುಲ ಕುಲದ ಕಳಂಕ ಸ್ವರೂಪ. ನೀವು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ತಕ್ಕ ಸಲಹೆಯನ್ನೇ ನೀಡಿದೆ. ಓಹೋ, ಶಕುನಿ ಮಾವನವರ ಸಲಹೆ. ಶಕುನಿ ನಮ್ಮ ಮಾವನವರ ಸಲಹೆ ಅಂದರೆ ಅದು ಮಹಾರಾಕಾರವೇ ಇರಬೇಕು. ಹೌದು. ಮತ್ಯಾರಿಗೆ? ಸಾರೋಪನು. ಮತ್ಯಾರಿಗೆ? ಸಾರ್ವಭೌಮನ. ಏನೆಂದು? ಅದನ್ನು ನನ್ನ ಎಂದು ಕೇಳಲು ನಿನ್ನನ್ನು ಉಚಿತ ರೀತಿಯಲ್ಲಿ ತಿಳ್ಕೊಳ್ಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆಯಿಂದ ಬೇರೆ ಅದು ಅದ್ಭುತಕಾರವಾಗಿ ಇರಬೇಕು. ಹೌದೌದು. ಆ ನಿನ್ನ ಅದ್ಭುತವಾದ ಸತ್ಕಾರಕ್ಕೆ ನಿಮ್ಮ ಅದ್ಭುತವಾದ ಸತ್ಕಾರ ನಾನು ಮಹದಾಕಾರವಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಯಾರಾದ ವಿಶ್ವಾಸ ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರೋ ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಈಗ ಬಂಧಿಸಿ ನನ್ನ ಶಾಂತ. ಮಹಾಮಹಿಮನಾದ ತಾವು ಕುಲಹೀನನಾದ ನನ್ನನ್ನು ಬಹು ದೂರದಿಂದ ಇಲ್ಲಿಯವರೆಗೆ ಕರೆತಂದು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವುದು ಯೋಚಿಸಿ ನೋಡು. ಪರಮಾತ್ಮ, ನನ್ನ ಗುಣವೆತ್ತಿದ್ದರೂ ನಾನು ಓರ್ವ ಸೂದರೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಪಾಂಡವರೈವರು ನಿನಗೆ ಸಹೋದರಾಗಬೇಕು ಕರ್ಣ, ಸಹೋದರಾಗಬೇಕು. ಪರಮಾತ್ಮ, ಕರ್ಣ, ನಾನು ಸೂದನಲ್ಲವೇ? ಇಲ್ಲ ಕರ್ಣ, ನನ್ನದು ಶ್ರೇಷ್ಠವಾದ ಚಂದ್ರವಂಶವೇ. ಹೌದು ಕರ್ಣ, ನಾನು ಕ್ಷತ್ರಿಯನೇ. ನಿಜ ಕರ್ಣ. ಈ ಜಗತ್ತಿಗೆ ಆದರ್ಶಭೂತವಾದ ಬೆಳಕನ್ನು ನೀಡುತ್ತಿರುವ ಆ ಸೂರ್ಯದೇವನು ನನ್ನ ಜನಕ. ಸತ್ಯ ಕರ್ಣ, ಸತ್ಯ. ಸತ್ಯ ಪವಿತ್ರ ಎನಿಸಿರುವ ಕುಂತಿ ದೇವಿಯು ನನ್ನ ಎತ್ತ ತಾಯಿ. ಹೌದು ಕರ್ಣ. ಲೋಕೈಕ ವೀರರಾದ ಪಾಂಡವರು ನನಗೆ ಸಹೋದರರಾಗಬೇಕಲ್ಲ. ಇದೇನು ಪರಮಾತ್ಮ, ಪರಿಹಾಸ್ಯ ಮಾಡುತ್ತಿರುವೆಯಲ್ಲ.
ನಾನು ಬಹಳ ನೊಂದಿರುವೆನು. ಸಂಜಯ ಎಂಬ ಕೂಪದಲ್ಲಿ ತಳ್ಳಿ ನನ್ನನ್ನು ವ್ಯಥಪಡಿಸಬೇಡ. ಪರಮಾತ್ಮ, ನಾನು ಮರೆತಿದ್ದೆ, ಇದು ಯುದ್ಧದ ಸಮಯ. ಅದರಲ್ಲಿಯೂ ತಾವು ಪಾಂಡವರ ಪಕ್ಷಪಾತಿ. ಪಾಂಡವರನ್ನು ಯುದ್ಧದಲ್ಲಿ ರಕ್ಷಿಸಲು ನೀನು ಈ ರೀತಿ ವಂಚಿಸುತ್ತಿರುವೆಯಲ್ಲ ದೇವ. ರಾಜನೆನಿಸಿಕೊಂಡು ಹಸ್ತಿನಾವತಿಯ ದಿವ್ಯ ಸಿಂಹಾಸನೆಯಲ್ಲಿ ರಾಜ್ಯಭಾರ ಮಾಡಬೇಕಾಗಿರುವ ನೀನು ಈಗ ಪರನ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವಿಲ್ಲ. ಇದು ಯೋಗಿಯ ಕರ್ಣ. ಅಯ್ಯೋ, ಇದು ನನ್ನ ಭಾಗ್ಯದ ದುರ್ವಿಧಿಯೇ. ಪಾಂಡವರು, ಮತ್ತೊಂದು ಕಡೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವ ನನ್ನ ಸ್ವಾಮಿಯಾದ ಕೌರವೇಶ್ವರ. ಇವರಿಬ್ಬರಲ್ಲಿ ನಾನು ಯಾರನ್ನು ಜಯಿಸಲಿ, ಯಾರನ್ನು ಆಶ್ರಯಿಸಲಿ? ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ
ಸಹೋದರನೇ ಯುದ್ಧ ಮಾಡಿದರೆ ನವರವಾದಿ ನನಗ ನಂಬಿದ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದೇ ಆಗಲಾರದು ದೇವ. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿರುವ ನನಗೆ ನೀನಿಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಅಣ್ಣ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ? ಏಕಿಲ್ಲ ಕರ್ಣ. ಸೇರುತ್ತ ನೀನು ಕರ್ಣ. ಸೇರುತ್ತ ನೀನು ತರೆಯನು ಬೆಳಗೈ ಧರ್ಮದಲ್ಲಿರುತ್ತ ತರೆಯನು ಪರೆಯೈ ಧರ್ಮದಲ್ಲಿರುತ್ತ ಅನುದರ ಸೇರೈ ಕರುಣವ ತೋರೈ. ಅನುದರ ಸೇರೈ ಕರುಣವ ತೋರೈ. ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶದಲ್ಲಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ಕಣ್ಣ ನಿನ್ನ ತಾಯಿಯು ಲೋಕೋಪಾದಕ್ಕೆ ಎದಿರಿ ನಿನ್ನನ್ನು ಗಂಗೆಯಲ್ಲಿ ಅಂದಿನಿಂದ ನಿನ್ನನ್ನು ಸೂತರು ಸಾಕಿದರು. ಈಗ ನನ್ನ ಸಂಗಡ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುತ್ತಾ ಹಸ್ತಿನಾವತಿಯ ದಿವ್ಯ ಸಿಂಹಾಸನೇರಿ ರಾಜ್ಯಭಾರ ಮಾಡಿಸುವರು ವಾಕಣ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಹರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಹೇ ಕರ್ಣ ನೀನು ಸೂತನು, ಹೇ ಕರ್ಣ ನೀನು ನೀಚನು, ಹೇ ಕರ್ಣ ನೀನು ಹೀನಗುಣದವರೆಂದು ಹೀಯಾಳಿಸುತ್ತಲೇ ಇರುವರಲ್ಲ. ನಾನು ಅವರ ಅಗ್ರಜನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ? ಖಂಡಿತವಾಗಿಯೂ ತಿಳಿದುಕೊಳ್ಳಿ. ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನ ಸಹೋದರಾದ ಭೀಮಾರ್ಜುನರಿಗೂ ಇದುವರೆಗೂ ನೀನ್ಯಾರೆಂಬ ವಿಚಾರವೇ ತಿಳಿಯಿತು. ಈಗ ತಾನೇ ನಿನ್ನ ವೃತ್ತಾಂತವನ್ನು ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೆ ತಿಳಿಸಿಕೊಂಡಿರು ಕರ್ಣ. ಆಕೆ ನಿನ್ನನ್ನು ನೋಡಲು ಗಂಗಾಪುರಕ್ಕೆ ಅತಿ ಸಂಭ್ರಮದಿಂದ ಬರುತ್ತಿರು ಕರ್ಣ. ಆಕೆ ಮನಸ್ಸನ್ನು ನೋಯಿಸದೆ ಸಂತೋಷದಿಂದ ಕಳಿಸಿಕೊಡು ಕರ್ಣ.
ನನಗಿನ್ನು ಸಮಯವಿಲ್ಲ, ನಾನು ಬರುತ್ತೇನೆ. ಆಗಬಹುದು ಪರಮಾತ್ಮ. ಎಂದಿಗೂ ಅಸತ್ಯವನಾಡತಕ್ಕವನಲ್ಲ. ಲೋಕೈಕ ವೀರನಾದ ಪಾಂಡವರು ನನ್ನ ಸಹೋದರರೇ. ಧರ್ಮ ಧರ್ಮ ಧರ್ಮವೇ ತನ್ನ ಉಸಿರು ಎಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರರೇ. ಸಾವಿರ ಆನೆಗಳ ಬಲಯುಳ್ಳ ರುದ್ರಾಂಗ ಸಂಭೂತನಾದ ಭೀಮಸೇನನು ನನ್ನ ಸಹೋದರರೇ. ತೇಜೋಮಯ ಮೂರ್ತಿಗಳಾದ ನಕಲ ಸಹದೇವಾದಿಗಳು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿ ಸಮಾನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ಶತ್ರು ಎನಿಸಿದ ಅರ್ಜುನ. ಹೇ 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 ಅರ್ಜುನ, ನೀನು ಸಹ ಈ ಪಾಪಿ ಕರ್ಣನ ಸಹೋದರನೇ. ಅರ್ಜುನ ಅರ್ಜುನ, ನಿನ್ನನ್ನು ಯುದ್ಧದಲ್ಲಿ ನಾನು ಕೊಲ್ಲುವುದಾಗಿ ಶಪಥವನ್ನು ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಈ ಧರೆಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕರ್ಣನ ಕಣ್ಣುಗಳಿಂದ ಹೇಗೆ ನೋಡಲಿ? ಹೇ ಹತಭಾಗ್ಯ ಕರ್ಣ, ಲೋಕೈಕ ವೀರರಾದ ಪಾಂಡವರೊಡನೆ ಕೂಡಿ ಬಾಳುವ ಭಾಗ್ಯವು ನಿನ್ನ ಅಡಿಯಲ್ಲಿ ಬರೆಯಲಿಲ್ಲ. ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಆವೃತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಸಹೋದರರು ಯಾರೆಂದು ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರು ಸಹೋದರರು ಇವರೇ ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಅಯ್ಯೋ ಪಾಪಿ ಕಣ್ಣ, ಪಾಂಡು ಪುತ್ರನಾಗಿ ಜನಿಸಿ ತನ್ನ ತಮ್ಮಂದಿರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ತಮ್ಮಂದಿರನ್ನು ಕೊಲ್ಲುವುದೇ
ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆ 2 ದಿನವಾದರೂ ಸುಖವಾಗಿರണമെಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿಯ ಅಪಮಾನ. ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನು ಬರೆದಿರುವೆ ಸ್ವಾಮಿ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ, ಕೋಪತಾಪದಿ ನನ್ನ ಕಣ್ಣೀರು ಕರೆಯಿತೆ ಕಾಂತೆ. ಅವರ ಪಟ್ಟ ಧರಿಸಿನಿ ಈ ಭೀಮನ ಮನೋನ್ಮಣಿ ವಾಸುದೇವನ ಸೆರೆಯು ನಮಗಿರಲು. ದೇವಿ, ಆ ವಾಸುದೇವನ ಸೆರೆಯು ನಮಗಿರಲು ಬಂದುದಾದುದೆ ಕೊರತೆ. ಹರಮ ವಿಕ್ರಮದಿ ಪರಿಹರಿಸದಿಪ್ಪನೆ ಈ ಪ್ರಚಂಡ ಭೀಮ. ಭಯವ ಬಿಡು ಪಾಂಚಾಲಿ ಪರಮ ತಕ್ಕೊಡೆ ಪ್ರಿಯ ಏಕೆ ಚಿಂತಿತೆ ಬದಲಂದಿನೆ. ದ್ರೌಪದಿಯ ಹೊರಮುರಿದು ಉದಕರುವೆ ದ್ರೌಪದಿಯ ತೊಡಮುರಿದು ಉದಕರುವೆ ಕರ್ಮದ ನೆರವರನ್ನು ಬಾಧಿಸಲು ಬಿಡಲು ನಡೆದಳು. ದೇವಿ, ಪ್ರಿಯ ಏಕೆ ಚಿಂತಿತೆ ಬದಲಂದಿನೆ ಭಯವನ್ನು ಪಾಂಚಾಲಿ ಪರಮ ತತ್ಪುನಿ. ಪ್ರಿಯ ಏಕೆ ಚಿಂತಿತೆ ಬದಲಂದಿನೆ ಅವನಯ ಬರೆಯುವೆ ನಾಂ ತರುಣಿಯೇ. ವಿಭಿನ್ನವಾದ ಅವನಯ ಬರೆಯುವೆ ನಾಂ ತರುಣಿಯೇ. ಕಪಟ ತನ್ನದ ವಂಚಕರ ಹೃದಯವನ್ನು ಸೀಳುವೆ. ಕಪಟ ತನ್ನದ ವಂಚಕರ ಹೃದಯವನ್ನು ಸೀಳುವೆ. ತೊಡ ತಟ್ಟಿ ಕೊಡಿ ದೊಡ್ಡಿ ಎದೆ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ ಬದಲಂದಿನೆ ಭಯವಗಿದು ಪಾಂಚಾಲಿ ಪರಮ ತತ್ಪುನಿ. ಪ್ರಿಯ ಏಕೆ ಚಿಂತಿತೆ ಬದಲಂದಿನೆ ಬದಲಂದಿನೆ ಬದಲಂದಿನೆ. ಅಳೆದಿರು ಪಾಂಚಾಲಿ ಅಳೆದಿರು. ಏಕೆ ಏನಾಯಿತು? ನಿಷ್ಕರುಣಳು ಹೇಳ್ತಿರುವೆಲ್ಲ. ನಾನು ನಿಷ್ಕರುಣಳಾಗಿ ಹೇಳ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವುದು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ನಿರ್ಮಿಸಿದ್ದೇವೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆ ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವತ್ ಸ್ವರೂಪಿಗಳಾದ ಋಷಿಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ.
ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪಾಂಚಾಲಿ ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಅನೇಕ ಬಾರಿ ಕೇಳಿಕೊಳ್ಳಲಿಲ್ಲವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ ಪಾಂಚಾಲಿ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಅಜ್ಞಾಧಾರಕನಲ್ಲ. ಅದೇನು ಮಾತು? ಈಗ ನಾನು ಯಾರ ಅಜ್ಞಾಧಾರಕನು ಅಲ್ಲ ಅಲ್ಲ. ಹಾಗಾದರೆ ಹೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧಿಯಾಗುವುದು, ಆದರಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ಆ ನನ್ನ ಕಡುವಾಗಿ ಕೌರವನೊಂದಿಗೆ ಪುನಃ ಶಾಂತಿಗೆ ಪ್ರಯತ್ನ. ಶಾಂತಿ ಶಾಂತಿ ಶಾಂತಿ. ಅರಗಿನ ಮನೆಯ ದುರಂತ ಸಂಭವಿಸಿದಾಗಲೂ ಶಾಂತಿಗೆ ಪ್ರಯತ್ನ. ನಮ್ಮೈವರನ್ನು ಕಪಟವಾಸದಿಂದ ನಮ್ಮೈವರನ್ನು ವಂಚಿಸಿ ನಮ್ಮೈವರ ಸಿರಿ ಸಂಪತ್ತನ್ನು ಅಪಹರಿಸಿದರಲ್ಲ, ಆಗಲೂ ಶಾಂತಿಗೆ ಪ್ರಯತ್ನ. ಅದನ್ನೆಲ್ಲ ಹೊರತು ಪಾಂಚಾಲಿಯಾದ ನಿನ್ನನ್ನು ಸಹೋದರ ಪತ್ನಿ ಎಂಬ ತಾರತಮ್ಯವನ್ನೇ ಮರೆಸು. ತುಂಬಿದ ರಾಜಸಭೆಯಲ್ಲಿ ನಿನ್ನ ವಸ್ತ್ರಾಭರಣ ಮಾಡಲು ಪ್ರಯತ್ನಿಸಿದರಲ್ಲ, ಆಗಲೂ ಶಾಂತಿಗೆ ಪ್ರಯತ್ನ. ದೇವಿ, ಹದಿರಲಿ, ಯಾರು ಆ ರಾಯಭಾರಕ್ಕೆ ಹೋಗಿರುವ ರಾಯಭಾರಿಯಾದರೂ ಯಾರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಏನು ಶ್ರೀಕೃಷ್ಣ ಪರಮಾತ್ಮನೇ? ಎಷ್ಟೇ ಆಗಲಿ ಪಾಂಡವರ ರಾಯಭಾರಿಯಲ್ಲವೇ? ಪಾಂಡವರಿಗೋಸ್ಕರ ಪಾಂಡುರಂಗನಲ್ಲವೇ? ಗೋಪಿಕಾಂಗನರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಕ್ಕಿಂದ ಹಿಂದಿರುಗಿದಾಗಲೇ ನಾನು ಇದೇ ರೀತಿ ಆಗಬಹುದೆಂದು ಊಹಿಸಿದ್ದೆನು. ಅದರಲ್ಲಿ ಪಾಂಚಾಲಿ ಕೌರವನ ಪತ್ನಿ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರು. ಏನೆಂದು? ಭಾನು, ನಿನ್ನ ಕಟ್ಟಿನ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರನೆ ಎಂದು. ಭಲೆ ಭಲೆ, ಬಾಬು ಪಾಂಚಾಲಿ ಬಾಬು, ಚಮತ್ಕಾರ ಉತ್ತರವನ್ನು ನೀಡಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದ ಎಂದು ಭಾವಿಸಿದರು. ಜಾನೆ ಮುದ್ದು ಜಾನೆ ಮುದ್ದಾಡುವೆನು ಮಾರಿ. ಜಾನೆ ಮುದ್ದು ಜಾನೆ ಮುದ್ದಾಡುವೆನು ಮಾರಿ.
ಋಣಾಂತಕ ಕಾಳರಾತ್ರಿಯನ್ನು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲ ಪ್ರಿಯ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಿಸುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಯಾರಿಯಲ್ಲ ಈ ಪ್ರಚಂಡ ಭೀಮಸೇನ. ಮರೆತೆಗೆ ಅಂದು ದುರ್ಯೋಧನ ಒಡ್ಡೋಲಗದಲ್ಲಿ ಅಗ್ರಜರ ಮಾತಿಗೆ ಪ್ರತ್ಯುತ್ತರ ನೀಡಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನೇನು ಯಾರು ಎಂದು ಭಾವಿಸಿರುವ ದೇವಿ ಹೇಳು ಎಂದು ನಾನು ಸಮರಾಂಗಣವನ್ನು ಪ್ರವೇಶಿಸಿ ದುರ್ಮದಾಂಧರ ರುಂಡ ಮುಂಡಗಳನ್ನು ಚೆನ್ನಾಗಿ ಬರುವೆನೋ ಅಂದು ನೀನು ಹೊಗಳುವಂತೆ ಅಲ್ಲಿಯ ತನಕ ನಿನ್ನ ಹೊಗಳಿಕೆ ಮಾತುಗಳು ಅನವಶ್ಯಕ. ಪ್ರಾಣೇಶ್ವರ, ಬರೀ ಬಾಯಲ್ಲಿ ಹೇಳಿದರೆ ಮಾತ್ರ ಸಾಲದು ಪ್ರಿಯ. ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಅಜ್ಞಾಧಾರಕನಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವರು ಸನ್ನಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ಧರ್ಮ ಪಾರಾಯಣದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಒಂದು ಗಳಿಗೆಯು ಸಹಿಸತಕ್ಕವನಲ್ಲ. ದೇವಿ ದುರಾಂಕಾರಗಳ ಸರ್ಪವನ್ನು ದುರಾಂಕಾರಗಳ ಸರ್ಪವನ್ನು ದುರಾಂಗದ ನಮ್ಮ ಸೌರ್ಯವನರಿಯದೆ ದುರಾಂಗದ ನಮ್ಮ ಸೌರ್ಯವನರೆ ಬಿಡುವನೆ ನಾವು ಸರೆಗಳು ಕೊಂದು ಕುಮಾರರ ಮರ್ಮವ ಅರಿಯದ ಜನಿನವರು ಯಾರಾದರೂ ಸರಿ. ಸರೆಗಳು ಕೊಂದು ಕುಮಾರರ ಮರ್ಮವ ಅರಿಯದ ಜನಿನವರು ಯಾರಾದರೂ ಸಿಗಿದವರ ಹೃದಯದ ಬಿಸಿಲಂಥ ಹೊರತೆಗೆದು ಸಿಗಿದವರ ಹೃದಯದ ಬಿಸಿಲಂಥ ಹೊರತೆಗೆದು ನರಿನಾಳಿ ಅದ್ದುಗಳಿಗೆ ಆನಂದ ಪಡಿಸುವೆ. ದಂಡ ಪಾಂಡು ಕುಮಾರರ ನಿಂದಿಸಿ ದಂಡ ಪಾಂಡು ಕುಮಾರರ ನಿಂದಿಸಿ ಕಲಿಸುವರು ಕಲಿಸಿದ ದುರಂಕಾರಗಳ ಸರ್ಪ ಭೂಮಿಗೆ ತೊಳೆಯುವೆನ. ದುರಂಕಾರಗಳ ಸರ್ಪ ಭೂಮಿಗೆ ತೊಳೆಯುವೆನ. ದುರಾಂಗಗಳನ್ನು ಶೌರ್ಯವನರಿಯದೆ ದುರಾಂಗಗಳನ್ನು ಶೌರ್ಯವನರಿಯದೆ ನೋಡು ಅಣ್ಣ, ಆಗಲೇ ಭೀಮಸೇನನ್ನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಭವಿಷ್ಯವನ್ನು ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವನ್ನು ಶ್ರೀಕೃಷ್ಣ ಪರಮಾತ್ಮನು ಹೇಳಿಸಿದನು. ಜಗತ್ತಿನ ಸುಖ ದುಃಖಗಳೆಲ್ಲಕ್ಕೂ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಆ ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡುವುದು ನನ್ನ ಸಾರಿ ದುಸ್ಸಾಧ್ಯ. ಪಾಂಚಾಲಿ, ಸಮಾಚಾರವೇನು? ಅಣ್ಣನಿಗೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಆಗ್ರಹ ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈಗ ನಡೆಯುತ್ತಿರುವ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವೆನಿಸಬಹುದು. ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಅಣ್ಣ, ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವನ್ನೇ ಭಾವಿಸಿದರು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ
ಆದರೆ ನಾನೊಂದು ಗಳಿಗೆ ವಿಸರಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ಅಗ್ರಜ, ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಇಡೀ ಕುರುಕುಲವನ್ನು ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯೋಣ.